ನಾವೀಗ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಪಳಿಕೆಯ ಶಾಲಾ ವಠಾರದಲ್ಲಿದ್ದೇವೆ. ಈ ಶಾಲೆಯು ಕಳೆದ 50 ವರ್ಷಗಳಿಂದಲೂ ತನ್ನದೇ ಆದಂತಹ ಅಭಿವೃದ್ಧಿ ಕಾರ್ಯಗಳಿಂದ ಪ್ರಚಲಿತದಲ್ಲಿದೆ. ಇವತ್ತು ಯಾಕೋ ಶಾಲೆಯ ಮಕ್ಕಳು ಎಲ್ಲವೂ ಶಾಲೆಯ ವರಾಂಡದಲ್ಲಿ ಹಾಗೂ ಪೋಷಕರು ಕೂಡ ಇಲ್ಲಿ ಜಮಾಯಿಸಿದ ಹಾಗೆ ಕಾಣುತ್ತಿದೆ. ಬನ್ನಿ, ಯಾಕೆ ಈ ಪೋಷಕರು ಇಲ್ಲಿದ್ದಾರೆ, ಮಕ್ಕಳು ಯಾಕೆ ಶಾಲೆ ಅವಧಿಯಲ್ಲಿಯೂ ಹೊರಗಡೆ ಇದ್ದಾರೆ ಅನ್ನೋದನ್ನು ನೇರವಾಗಿ ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ. ನಾನು ಜಯಪ್ರಕಾಶ್ ಬಾಳ್ತಿಲ್ಲ ಅಂತೇಳಿ ಇಲ್ಲಿಯ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ. ಈಗ ಇತ್ತೀಚೆಗೆ ನಮ್ಮ ಶಾಲೆಯಿಂದ ಒಂದು ಶಿಕ್ಷಕರನ್ನು ಬದಿಬಳಿಕೆ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಮೊದಲೇ ಶಿಕ್ಷಕರ ಕೊರತೆಯಲ್ಲಿ ಎದ್ದು ಕಾಣ್ತಾ ಉಂಟು. ಒಂದು ಶಿಕ್ಷಕರ ಖಾಲಿ ಹುದ್ದೆಯು ಹಾಗೆ ಉಂಟು. ಈಗ ನಾವು ಇಲ್ಲಿಗ 4 ಮಂದಿ ಶಿಕ್ಷಕರಿದ್ದಾರೆ. 110 ತನಕ ಮಕ್ಕಳಿದ್ದಾರೆ. ಈಗ ಅದರಲ್ಲಿ ಈಗ ನಿಯೋಜನೆ ಮಾಡಿದಂತಹ ಶಿಕ್ಷಕರು ಸೇವಾದಳದ ಪಾಠವನ್ನು ಅವರು ಮಾಡ್ತಾಯಿದ್ದಾರೆ. ಈಗ ಅವರು ಹೋದರೆ ನಮಗೆ ಸೇವಾದಳದ ಪಾಠವೂ ಆಗೋದಿಲ್ಲ. ಇದು ಸಾಕಾಗೋದಿಲ್ಲ ಅಂತೇಳಿ ನಾವೀಗ ಎಲ್ಲ ಪೋಷಕರು ಸ್ವಲ್ಪ ಖರ್ಚು ಹಾಕಿ 1-2 ಶಿಕ್ಷಕರನ್ನು ಈಗ ಅತಿ ಶಿಕ್ಷಕರನ್ನಾಗಿ ನಾವು ತೆಗೊಂಡಿದ್ದೇವೆ. ಈಗ ಆದರೂ ನಮ್ಮ ಮಕ್ಕಳ ಏಳಿಗೆ ಬಯಸಿ ಈಗ ಇದರಲ್ಲಿ ನಾವು ನಿಯೋಜನೆ ಮಾಡಿದರೆ ನಮ್ಮ ಈ 110 ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಆದರೆ ಯಾವುದೇ ಕಾರಣಕ್ಕೆ ನಮ್ಮ ಶಾಲೆಯಿಂದ ಯಾವುದೇ ಅಧ್ಯಾಪಕರನ್ನು ಬೇರೆ ಶಾಲೆಗೆ ವರ್ಗಾವಣೆ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಶಿಕ್ಷಕರ ದುಂಬೆ ಮೂಲು ಕೊರತೆ ಉಂಡು ಅಂಚಾರ್ದಾರ ಎಂಕ್ಲೆಗೆ ಈ ಮುಲ್ತು ಉವೇ ಶಿಕ್ಷಕರೇನೆ ಎಂಕ್ಲೆ ಮುಲ್ತು ಪೋರ ಎಂಕ್ಲೆ ಬುಡ್ಪುಜೆ ಎಂಕ್ಲೆ ಈ ಶಾಲೆ ಸರ್ 110 ಜೋಕುಲ್ಲ ಇಪ್ಪರ ಕಾರಣ ಆಯ್ತಾ ಬಂದ ಈ ಶಾಲೆದ ಮಾಸ್ಟರ್ಗಳ ಗುಣ ತೂತು ಕಳಪಡ್ತಾನೆ ಎಂಕ ಶಾಲೆಗೆ ಈ ಶಾಲೆ ತೂತು ಕಳಪಡ್ತ ಎಂಕ ಶಾಲೆದ ಮಾಸ್ಟರ್ ತೂತು ಕಳಪಡ್ತಾನೆ ಇಡೆಗೆ ಪ್ರೈವೇಟ್ ಶಾಲೆ ಇರ್ದು ಗೌರ್ಮೆಂಟ್ ಶಾಲೆ ಕಳಪ ಇಡೆಗೆ ಮಸ್ತ್ ಜೋಕು ಬತ್ತ ವಾ ಉದ್ದೇಶ ಬರ್ತಂಡ ಶಾಲೆ ಬರ್ತಂತ ಎಂಕ ಮಾಸ್ಟರ್ನ ಎಡ್ಡೆ ಒಳ್ಳೆರು ಜೋಕು ಎಡ್ಡೆ ಕಲ್ಪಬೇರು ಅಂಚವನ್ನ ಕಲ್ಪದ ಇತ್ತೆ ಮುತ್ತು ಬೇತ ಶಾಲೆ ಕಳಪ ಯೋಜನೆ ಮಾಸ್ಟರ್ ಸೇವಾದಳ ಪಾಠ ಮಾಸ್ಟರ್ ಜೋಕನ ಬಗ್ಗೆ ಭಯಂಕರ ಕಾಳಜಿ ಇತ್ತು. ಆ ಉದ್ದೇಶ ಬರ್ದ ಎಂಕ ಇಡೆಗೆ ಶಾಲೆ ಕಳಪಡ್ತ ಹೊರತು ಈ ಶಾಲೆ ಎಡ್ಡೆ ಉಣ್ಣದು ಕಳಪಡ್ತು ಆಗ್ಲಿ ಇತ್ನಾದಿಲ್ಲ ಅಂತ ಎಡ್ಡೆ ಇಪ್ಪು ಮೂಲ ಗ್ಯಾರಂಟಿ ತಂದ ಮೇಲೆ ಭರವಸೆ ಅಂಚೆ ಬಂದ ಎಂಕ ಒವೇ ಕಾರಣಗಳ ಈ ಶಾಲೆ ಒವೇರೆಲ್ಲ ಪಾಲ್ಬಿಡು ಪೂಜಾ ಪೋಪನ ಅವಶ್ಯಕತೆ ಇಜ್ಜಿ ಒಂದು ಉದ್ದೇಶ ಪೂರಕವಾದ ಇನ್ನೊಂದು ಅನುಭವ ಅಲ್ಲಿ ಬೇತ ಶಾಲೆ ಓಪನ್ ಅಲ್ಪ ಬೇತ ಶಾಲೆ ತಗೊಂಡ್ರೆ ಒಂದ್ಪೇರಾಗಲಿ ಅಲ್ಲ ಈ ಶಾಲೆ ಹೋದ ಕಾರಣ ಆಯ್ತು ಎಂಗಳಿಗೆ ಗೊತ್ತಿಜ್ಜಿ ದಿತ್ತ ಕೊನೆಗಾರಿಕೆ PU ಸರಿ ಮತ್ತು ತಗೊಂಡು ಕಲೆಗಳ ವಿನಂತಿ. ಶಾಲೆಯ ಉಪಾಧ್ಯಕ್ಷರಾಗಿದ್ದೇನೆ ನಾನು. ನಮ್ಮ ಶಾಲೆಯ ಶಿಕ್ಷಕರನ್ನು ನಿಯೋಜನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ಶಾಲೆಯಿಂದ ಯಾವ ಶಿಕ್ಷಕರನ್ನು ನಾವು ಕಳಿಸಿಕೊಡುವುದಿಲ್ಲ. ಒಂದು ವೇಳೆ ಹಠವೇ ಮಾಡಿದರೆ ನಾವು ನಮ್ಮ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗ್ತೇವೆ. ಇದೆಲ್ಲ ಪೋಷಕರ ತೀರ್ಮಾನವಾಗಿದೆ. ಶಾಲೆಗೆ ನಾವು ಕಳಿಸುವುದಿಲ್ಲ. ನಾನು ಉಪ್ಪಾರಬಳಿಕೆ ಶಾಲೆಯ ಪೋಷಕರಾಗಿದ್ದೇನೆ. ನಮ್ಮ ಮಕ್ಕಳ ಏಳಿಗೆಯ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಶಾಲೆಯ ಉಪ್ಪಾರಬಳಿಕೆ ಶಾಲೆಯ ಯಾವುದೇ ಟೀಚರ್ಸ್ಗಳನ್ನು ನಾವು ಬೇರೆ ಶಾಲೆಗೆ ಕಳಿಸಿಕೊಡಲಿಕ್ಕೆ ನಮ್ಮ ಶಾಲೆಯ ಪೋಷಕರ ಅಭಿಪ್ರಾಯ ಒಂದೇ. ನಾವು ಯಾರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರನ್ನು ಕಳಿಸಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನಾವು ನಿರ್ಧಾರಬದ್ಧವಾಗಿದ್ದೇವೆ. ನಾವು ಇದಕ್ಕೆ ಯಾವುದೇ ಇನ್ನು ಮುಂದೆಯ ನಮ್ಮ ಶಾಲಾ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಏನಾದರೂ ಉಂಟಾದರೆ ಅದಕ್ಕೆ ನೇರವಾಗಿ ಶಿಕ್ಷಣ ಇಲಾಖೆಯೇ ಹೊಣೆಯಾಗ್ತದೆ. ಯಶೋಧರ ಆಲಂಬಿಲ. ಆ್ಯಕ್ಚುಲಿ ನನ್ನ ಮಗು ಸೈಂಟ್ ಫ್ರಾನ್ಸಿಸಲ್ಲಿ ಇದ್ದು RT ಇತ್ತು ನನಗೆ. ನಾನು ಇಲ್ಲಿಗೆ ಈ ಶಾಲೆಗೆ ಯಾಕೆ ಹಾಕಿದ್ದಂದರೆ ಇಲ್ಲಿ ಒಂದು ಶಿಕ್ಷಣ ಒಳ್ಳೆದಿತ್ತು, ಇಲ್ಲಿಯ ಟೀಚರ್ಸ್ ಎಲ್ಲ ಒಳ್ಳೆ ರೀತಿ ಕಲಿಸ್ತಾರೆ. ಅಲ್ಲಿಗಿಂತ ಖಾಸಗಿ ಶಾಲೆಗಿಂತ ಇಲ್ಲಿ ತುಂಬ ಏಳಿಗೆಯಲ್ಲಿದೆ. ಈಗ ನಾವು ಯಾವುದೇ ಕಾರಣಕ್ಕೂ ನಮ್ಮ ಇಲ್ಲಿಯ ಶಿಕ್ಷಕರನ್ನು ಯಾವುದೇ ಕಾರಣ ನಾವು ಬಿಡೋದಿಲ್ಲ. ನಮಗೆ ಇಲ್ಲಿಯಾದರೂ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಯಾವುದಾದ್ರು ವ್ಯತ್ಯಾಸ ಆದರೆ ಅದಕ್ಕೆ ನೇರ ಹೊಣೆ ಇಲಾಖೆಯಾಗಿದೆ. HM ಇಲ್ಲಿಯ ಹೆಡ್ ಮಾಸ್ಟರ್ ಅವರನ್ನು ಅಲ್ಲಿ ನಿಯೋಜನೆ ಮಾಡಲಿಕ್ಕೆ ಸಹಿ ಹಾಕಿದರೂ ನಾವು ಅದಕ್ಕೆ ಬಿಡುವುದಿಲ್ಲ. ನಾವು ಎಷ್ಟು ಅನಿರ್ದಿಷ್ಟಾವಧಿ ಮುಷ್ಕರ ನಮ್ಮದು. ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲೇ ಕೂರಿಸೋದು ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಇನ್ನು ನಮ್ಮ ಮನೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಲಿ ಇಲಾಖೆಯೇ ಬಂದು ನಮ್ಮ ಮನೆಗೆ ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸಿದ್ದಿಲ್ಲ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಪೋಷಕರ ಮಾತನ್ನು ಆಲಿಸಿದ್ದೆವು. ಈಗ ನಾವು ಇಲ್ಲಿ ಮಕ್ಕಳು ನಿಂತಿದ್ದಾರೆ, ಶಾಲಾ ಮಕ್ಕಳು ನಿಂತಿದ್ದಾರೆ, ಬ್ಯಾಗ್ ಹಾಕಿಕೊಂಡು ನಿಂತಿದ್ದಾರೆ. ಶಾಲೆಯ ಒಳಗಡೆ ಇರಬೇಕಾದ ಮಕ್ಕಳು ಶಾಲೆಯ ಅಂಗಣದಲ್ಲಿ ನಿಂತಿದ್ದಾರೆ. ಬನ್ನಿ ಮಾತಾಡಿಸೋಣ, ಅವ್ರು ಏನು ಹೇಳ್ತಾರೆ ನೋಡೋಣ. ಮಕ್ಕಳ ಮಧ್ಯೆ ಇದ್ದೇವೆ, ನೋಡೋ ಮಕ್ಕಳನ್ನು ಮಾತಾಡಿಸೋಣ. ಮಕ್ಕಳೇ, ಯಾಕೆ ಸ್ಕೂಲ್ ಒಳಗಡೆ ಹೋಗೋದು ಇಲ್ಲಿ ನಿಂತಿದ್ದೀರಿ? ನಮ್ಮ ಶಾಲೆಯ ಸಾರನ್ನು ಬೇರೆ ಶಾಲೆಗೆ ಕಳಿಸಿದ್ದಾರೆ, ಆಗದ ಕಾರಣ ನಾವಿಲ್ಲಿ ನಿಂತಿದ್ದೇವೆ. ಯಾರು ಹೇಳಿದೆ ನಿಮಗೆ ನಿಮ್ಮ ಸರ್ ಹೋಗ್ತಾರೆ ಅಂತೇಳಿ? ನಮ್ಮ ಮನೆಯಲ್ಲಿ ದೊಡ್ಡವರು ಮಾತನಾಡುತ್ತಿದ್ದರು, ಫ್ರೆಂಡ್ಸ್ ಅವರ ಮನೆಯಲ್ಲೆಲ್ಲ ಮಾತಾಡ್ತಿದ್ದಾರೆ. ಯಾಕೆ ನಿಮಗೆ ನಿಮ್ಮ ಟೀಚರೇ ಬೇಕು ಅಂತೇಳಿ ಇಲಾಖೆಯಿಂದ ನಿಮಗೆ ತುಂಬ ಒಳ್ಳೆಯ ಟೀಚರನ್ನು ತಂದು ಕೊಡ್ತಾರೆ, ವ್ಯವಸ್ಥೆ ಮಾಡ್ತಿದ್ದೇವೆ ಇಲಾಖೆ. ಆದರೂ ನಿಮಗೆ ಈ ಶಿಕ್ಷಕರೇ ಬೇಕು ಅಂತ ಹಠ ಮಾಡೋದು ಸರಿಯಲ್ಲ ಅಲ್ವಾ? ನಮಗೆ ಅವರೇ ಬೇಕು. ಯಾಕೆ ಅವರೇ ಬೇಕು ಅಂತ ಹಠ?
ಇಲಾಖೆಯಿಂದ ಇನ್ನೂ ಒಳ್ಳೆ ಪಾಠ ಮಾಡುವ ಒಳ್ಳೆ ಅರ್ಹತೆ ಇರುವ ಶಿಕ್ಷಕರನ್ನು ಕೊಡ್ತಾರೆ, ಯಾಕೆ ನೀವು ಹಠ ಮಾಡೋದು? ನಮಗೆ ನಮ್ಮ ಸಾರೇ ಬೇಕು. ಬೇರೆ ಟೀಚರ್ಸನ್ನು ಕಳಿಸಿದರೆ ಓಕೆ ನಿಮಗೆ? ಶಿಕ್ಷಕರೇ, ಈಗ ಸ್ಥಳಕ್ಕೆ ಈ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು, ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಏನು ಹೇಳ್ತಾರೆ ನೋಡುವ, ಅವರಲ್ಲೇ ಕೇಳುವ. ಶ್ರೀಯುತ ಯೋಗೀಶ್ ಆಲಂಬಿಲ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಧ್ಯಕ್ಷರೇ, ಇಲ್ಲಿ ಈಗಾಗಲೇ ಪೋಷಕರದು ಮತ್ತು ವಿದ್ಯಾರ್ಥಿಗಳದು ಶಾಲಾ ಶಿಕ್ಷಕರ ಸಮಸ್ಯೆಯಿಂದ ಅವರನ್ನು ಬೇರೆ ಕಡೆ ನಿಯೋಜನೆ ಮಾಡಿಯಾಗಿತ್ತು. ಹಾಗಾಗಿ ಪ್ರತಿಭಟನೆಯ ಕಾವು ಹೆಚ್ಚಾಗಿತ್ತು. ಮಕ್ಕಳನ್ನು ಇವತ್ತು ಶಾಲೆ ಒಳಗೆ ಪೋಷಕರು ಹೋಗಲಿಕ್ಕೆ ಬಿಡಲಿಲ್ಲ. ಈಗ ಎಲ್ಲ ಸ್ಥಳಕ್ಕೆ ನೀವು ಆಗಮಿಸಿದ್ದೀರಿ, ಪಂಚಾಯತ್ ಅಧ್ಯಕ್ಷನಾಗಿ, ಶಾಲೆ ಹಳೆ ವಿದ್ಯಾರ್ಥಿಯಾಗಿ, ಏನು ಹೇಳ್ತೀರಿ ಅಧ್ಯಕ್ಷರೇ? ಈಗ ಸರ್ಕಾರಿ ಶಾಲೆಗಳ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲ ಕಡೆಯಲ್ಲಿ ಅತ್ಯುತ್ತಮವಾಗಿ ನಡೀತಿದ್ರೂ ಸಹ ಅಲ್ಲಿಂದ ಉಪರಪಾಲಿಕೆ ಶಾಲೆ ಕೂಡ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಇಲ್ಲದೆ ಉತ್ತಮವಾಗಿ ಬೋಧಿಸ್ತಕ್ಕಂಥ ಒಂದು ಶಿಕ್ಷಕರನ್ನು ಹೊಂದಿರುವಂಥ ಈ ಶಾಲೆ. ಆದರೆ ಈ ಶಾಲೆಯ ಬೇರೆ ಒಂದು ಬದಿಪಾಲಿಕೆ ಶಾಲೆ, ಹಳ್ಳಿಯ ಶಾಲೆಯ ಶಿಕ್ಷಕರು ಏನು ನಿವೃತ್ತಿ ಹೊಂದಿ ಅಲ್ಲಿ ಖಾಲಿ ಹೊಂದಿರತಕ್ಕಂಥ ಹುದ್ದೆಗೆ ಅಲ್ಲಿ ಮರುನೇಮಕ ಆಗಲಿಕ್ಕೆ ಇಲ್ಲಿಂದ ನಮ್ಮ ಉಪ್ಪರಪಾಲಿಕೆ ಶಾಲೆಯಿಂದ ದಾಮೋದರ ಅಜ್ಜವರವರನ್ನು ಡೆಪ್ಯುಟೇಷನ್ ಆಗಿ ನೇಮಕಗೊಳಿಸಿದರು. ಆದರೆ ಇಲ್ಲಿಯ ಪೋಷಕರ ಏನು ಮನವಿಗೆ ಇವತ್ತು ನಾವು ಶಿಕ್ಷಣಾಧಿಕಾರಿ ಬೆಳ್ತಂಗಡಿಯವರಲ್ಲಿ ಮಾತಾಡಿ ನಮ್ಮ ಉಪ್ಪರಪಾಲಿಕೆ ಶಾಲೆಯಲ್ಲಿರುವಂಥ ದಾಮೋದರ ಅಜ್ಜವರವರನ್ನು ಡೆಪ್ಯುಟೇಷನ್ ಕೊಡದೆ ಇಲ್ಲಿಯವರು ಕರ್ತವ್ಯ ನಿರ್ವಹಿಸುವಂತೆ ಆದೇಶಿಸ್ತಾರೆ. ಇದಕ್ಕೆ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ. ಅಧ್ಯಕ್ಷರೇ, ಇನ್ನೊಂದು ಮಾತು, ಕೇವಲ ದಾಮೋದರ ಅಜ್ಜವರ ಅಲ್ಲದೆ ಉಳಿದಂತಹ ಶಿಕ್ಷಕರು ಕೂಡ ಇದೇ ರೀತಿ ಮುಂದುವರಿಯುತ್ತಾರೆ. ಇಲ್ಲಿಯ ಈಗೇನು ಸಮಸ್ಯೆ ಆಗಿತ್ತು ಅದು ಇಲ್ಲಿಗೆ ಮುಕ್ತಾಯಗೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಇದಕ್ಕೆ ಪರಿಹಾರವಾಗಿ ಈಗ ಒಂದು ಶಿಕ್ಷಕರು ಯಾವುದೇ ಶಾಲೆಯಲ್ಲಿ ಪರ್ಮನೆಂಟ್ ಅಲ್ಲ. ಆದರೆ ಸರ್ಕಾರ ಕೂಡ, ಇಲಾಖೆ ಕೂಡ ಬೇರೆ ಬೇರೆ ಶಾಲೆಗಳನ್ನು ನಿಭಾಯಿಸಿಕೊಂಡು ಅಲ್ಲಿಯ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಕೂಡ ಸರ್ಕಾರದ ಮಟ್ಟದಲ್ಲಿ ನಾವು ಕೂಡ ಗ್ರಾಮ ಪಂಚಾಯತ್ನ ಒಂದು ಮಟ್ಟದಲ್ಲಿ ಕೂಡ ಆಲೋಚಿಸುವಾಗ ಎಲ್ಲ ಶಾಲೆಗಳಲ್ಲೂ ಕೂಡ ನಿಭಾಯಿಸಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಆದರೆ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಈ ಶಾಲೆಯ ದಾಮೋದರ ಅಜ್ಜವರ ಇವರನ್ನೇ ಪರ್ಮನೆಂಟಾಗಿ ಇಲ್ಲಿ ಉಳಿಸುವಂಥ ಕೆಲಸ ಮಾಡಿದ್ದೇವೆ. ಇವತ್ತು ನಾವು ಕೊಕ್ಕಡ ಗ್ರಾಮದ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಪಳಿಕೆಯ ವಠಾರದಲ್ಲಿ ಇದ್ವಿ. ಒಂದು ಕಡೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶಾಲಾ ಹೊರಗಡೆ ಪ್ರತಿಭಟನೆ ನಡೆಸಿದರೆ, ಒಳಗಡೆ ಮುಖ್ಯ ಶಿಕ್ಷಕಿ ಅವರ ಕಾರ್ಯವನ್ನು, ಅವರ ಕರ್ತವ್ಯ ಏನಿತ್ತು, ಈ ಶಾಲೆಯಿಂದ ಬೇರೆ ಶಾಲೆಗೆ ಇಲ್ಲಿನ ಒಬ್ಬ ಶಿಕ್ಷಕರನ್ನು ನಿಯೋಜನೆ ಮಾಡುವ ಒಂದು ಆದೇಶವನ್ನು ಅವರು ರೆಡಿ ಮಾಡಿಕೊಡಬೇಕಿತ್ತು. ಆ ಪತ್ರವನ್ನು ಅವರು ತಯಾರಿಸಿ ಅವರು ಆ ಹಂತದಲ್ಲಿದ್ದರು. ಇವೆಲ್ಲದರ ನಡುವೆ ಅಂತ್ಯದಲ್ಲಿ ಫಲಶ್ರುತಿ ಎಂಬಂತೆ ಸ್ಥಳಕ್ಕೆ ಆಗಮಿಸಿದ ಇಲ್ಲಿನ ಪಂಚಾಯತ್ ಅಧ್ಯಕ್ಷರಾದ ಯೋಗೀಶ ಆಲಂಬಿಲರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಇಲ್ಲಿನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಶಮನಗೊಳಿಸಿದ್ರು ಅಂತಲೇ ಹೇಳಬೇಕು. ಇಲ್ಲಿಯ ಶಿಕ್ಷಕರನ್ನು ಇಲ್ಲಿಂದ ಬೇರೆ ಶಾಲೆಗೆ ಏನು ನಿಯೋಜನೆ ಆಗಿತ್ತು ಶ್ರೀಯುತ ದಾಮೋದರ ಅವರನ್ನು ಮತ್ತೆ ಇಲ್ಲಿಯೇ ಇದೇ ಶಾಲೆಯಲ್ಲಿ ಮುಂದುವರಿಯೋ ಹಾಗೆ ಒಂದು ಪ್ರಯತ್ನವನ್ನು ಮಾಡಿ ಇದೀಗ ಇಲ್ಲಿರುವ ಶಿಕ್ಷಕರು ಇಲ್ಲೇ ಉಳಿಯುತ್ತಾರೆ. ಆ ಶಾಲೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡುವ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಪೋಷಕರು ಬಹುಶಃ ಪ್ರತಿಭಟನೆಯನ್ನು ವಾಪಸ್ ಪಡೀತಾರೆ ಅಂತೇಳಿ ಹೇಳ್ಬೋದು. ಪ್ರಕರಣವು ಸುಖಾಂತ್ಯ ಕಂಡಿದೆ.